22ನೇ ತಾರೀಕು ಬಿಳಿ ಬಣ್ಣ, ತಾಯಿ ಶೈಲಪುತ್ರಿಯನ್ನ ಪೂಜಿಸುವ ದಿನ. ಬಿಳಿ ಬಣ್ಣ ಶುದ್ಧತೆ ಹಾಗೂ ಶಾಂತಿಯ ಸಂಕೇತವಾಗಿದೆ. 2ನೆಯ ದಿನ ಕೆಂಪು ಬಣ್ಣ, ತಾಯಿ ಬ್ರಹ್ಮಚಾರಿಣಿಯನ್ನ ಪೂಜಿಸುವ ದಿನ. ಕೆಂಪು ಬಣ್ಣವು ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದೆ. 3ನೆಯ ದಿನ ನೀಲಿ ಬಣ್ಣ, ತಾಯಿ ಚಂದ್ರಗಂಟರನ್ನು ಪೂಜಿಸುವ ದಿನವಾಗಿದೆ. ನೀಲಿ ಬಣ್ಣ ಆತ್ಮವಿಶ್ವಾಸವನ್ನು, ಸ್ಥೈರ್ಯವನ್ನು ತುಂಬುವ ಸಂಕೇತವಾಗಿದೆ. 4ನೇ ದಿನ ಹಳದಿ ಬಣ್ಣ, ತಾಯಿ ಕುಷ್ಮಾಂಡನನ್ನು ಪೂಜಿಸುವ ದಿನವಾಗಿದೆ. ಹಳದಿ ಬಣ್ಣ ಸಂತೋಷ ಹಾಗೂ ಬೆಳಕನ್ನ ತುಂಬುವ ಸಂಕೇತವಾಗಿದೆ. 5ನೇ ದಿನ ಹಸಿರು, ತಾಯಿ ಸ್ಕಂದಮಾತನನ್ನು ಪೂಜಿಸುವ ದಿನವಾಗಿದೆ. ಹಸಿರು ಬಣ್ಣ ಸಮೃದ್ಧಿ ಹಾಗೂ ಆರೋಗ್ಯದ ಸಂಕೇತವಾಗಿದೆ. 6ನೇ ದಿನ ಬೂದಿ ಬಣ್ಣ, ತಾಯಿ ಕಾತ್ಯಾಯನಿಯನ್ನು ಪೂಜಿಸುವ ದಿನ. ಬೂದಿ ಬಣ್ಣ ಸಮತೋಲನ ಹಾಗೂ ಶಾಂತಿಯ ಸಂಕೇತವಾಗಿದೆ. ಇನ್ನು 7ನೇ ದಿನ ಕಿತ್ತಳೆ ಬಣ್ಣ, ತಾಯಿ ಕಾಳರಾತ್ರಿಯನ್ನು ಪೂಜಿಸುವ ದಿನವಾಗಿದೆ. ಕಿತ್ತಳೆ ಬಣ್ಣವು ಉತ್ಸಾಹ ಮತ್ತು ಭಕ್ತಿಯ ಸಂಕೇತವಾಗಿದೆ. 8ನೆಯ ದಿನ ನವಿಲು ಬಣ್ಣ, ತಾಯಿ ಮಹಾಗೌರಿಯನ್ನು ಪೂಜಿಸುವ ದಿನವಾಗಿದೆ. ನವಿಲು ಬಣ್ಣ ಐಶ್ವರ್ಯ ಹಾಗೂ ಘನತೆಯ ಸಂಕೇತವಾಗಿದೆ. 9ನೆಯ ದಿನ ಗುಲಾಬಿ ಬಣ್ಣ, ತಾಯಿ ಸಿದ್ಧಿದಾತ್ರಿಯನ್ನು ಪೂಜಿಸುವ ದಿನವಾಗಿದೆ. ಗುಲಾಬಿ ಬಣ್ಣ ಪ್ರೀತಿ ಹಾಗೂ ದಯೆಯನ್ನು ಸಂಕೇತಿಸುತ್ತದೆ. ಡೌನ್ಲೋಡ್ ಶೇರ್ ಚಾಟ್.